ನಮ್ಮ ಜೊತೆ ಮಾತಾಡ್ಲಿಕ್ಕೆ ಮಾಜಿ ಸಚಿವರಾದ ಸಿ.ಟಿ. ರವಿ ಅವರು ಇದ್ದಾರೆ. ಸರ್, ನಟ್ಟು ಬೋಲ್ಟ್ ಬಹಳಷ್ಟು ಚರ್ಚೆ ಬರ್ತಾರೆ. ಇದ್ರ ಬಗ್ಗೆ ಹೇಳೋದಾದ್ರೆ ಚಿತ್ರರಂಗಕ್ಕೆ ಏಕಾಏಕಿ ಧಮಕಿ ಹಾಕಿದ್ದು ಚಿತ್ರರಂಗದಲ್ಲಿರುವ ಕಲಾವಿದರು ಕಾಂಗ್ರೆಸ್ ಪಾರ್ಟಿಯ ಜೀತುದಾಳಗಳಲ್ಲ. ಕಾಂಗ್ರೆಸ್ ಪಾರ್ಟಿ ಕರೆ ಕೊಟ್ಟ ತಕ್ಷಣನೇ ಅವ್ರ ಜೊತೆಗೆ ಹೋಗ್ಬೇಕು ಅನ್ನೋದಕ್ಕೆ ಅವ್ರ ಪಾರ್ಟಿಯ ಜೀತುದಾಳಗಳು. ಅವ್ರು ಯಾರು ಜೀತುದಾಳಗಳಲ್ಲ. ಮತ್ತ ನೆಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅನ್ನೋದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಪೂರಕವಾಗಿರ್ತಕ್ಕಂಥ ಮಾತುಗಳಲ್ಲ. ಮತ್ತೆ ಅವರು ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿ ಕನಸು ಕಾಣ್ತಾ ಇರ್ತಕ್ಕಂಥವ್ರು ಹೀಗೆ ಲೂಸ್ ಆಗಿ ಮಾತಾಡಿ ಆ ಸ್ಥಾನದ ಗೌರವವನ್ನ ಕಡಿಮೆ ಮಾಡಬಾರ್ದು. ಬಟ್ ಈಗಲೂ ಕೂಡ ನಾನು ಹೇಳಿಕೆಗೆ ಬದ್ಧವಾಗಿದ್ದೀನಿ ಅಂತ ನೇರವಾಗಿ ಹೇಳಿದ್ರು ಸರ್. ಆಯ್ತು, ಅದೇನ್ ಟೈಟ್ ಮಾಡ್ತಾರೆ ಮಾಡ್ಲಿ, ನಾವು ನೋಡ್ತೀವಿ. ಸರ್, ಎಲ್ಲೊಂದ್ ಕಡೆ ಹಿಂದುತ್ವದ ವಿಚಾರಕ್ಕೆ ಬಂದಾಗ ಡಿ.ಕೆ. ಶಿವಕುಮಾರ್ ಅವರು ಬಿಜೆಪಿ ನಾಯಕರನ್ನೇ ನಾಚಿಸುವಂತ ರೀತಿಯಲ್ಲಿ ಹಿಂದುತ್ವದ ಕಡೆ ವಾಲ್ತಾ ಇದ್ದಾರೆ. ಹಿಂದುತ್ವ ಅಂದ್ರೆ ಏನು? ಹಿಂದುತ್ವ ಅಂದ್ರೆ ಏನ್ ಹೇಳಿ? ವೈಯಕ್ತಿಕ ಆಚರಣೆಗಳಿಗೂ ಹಿಂದುತ್ವ ಅನ್ನೋದು ರಾಷ್ಟ್ರೀಯತೆ ಬೇರೆ ಅಲ್ಲ, ಹಿಂದುತ್ವ ಬೇರೆ ಅಲ್ಲ. ನನ್ನ ದೃಷ್ಟಿಯಲ್ಲಿ ಅವನು ರಾಷ್ಟ್ರೀಯವಾದಿಯಾಗಿದ್ರೆ ಅವನು ಹಿಂದುತ್ವವಾದಿಯೇ, ರಾಷ್ಟ್ರೀಯವಾದಿಯಾಗಿದ್ರೆ. ಮತ್ತೆ ಅವ್ರ ಪಾರ್ಟಿ ನಿಲುವು, ಡಿ.ಕೆ. ಶಿವಕುಮಾರ್ ನಿಲುವು ಎರಡಕ್ಕೂ ಸಂಬಂಧ ಇದೆಯಾ? ಇದನ್ನು ಯೋಚನೆ ಮಾಡಬೇಕು. ಮತ್ತೆ ನಾನೀಗ ಅದಕ್ಕೇನು ಕಾಮೆಂಟ್ಸ್ ಮಾಡಕ್ ಹೋಗಲ್ಲ, ನೋಡೋಣ. ಒಂದು ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ಕಾಕ ಕೃಷ್ಣ ಪಿಕ ಕೃಷ್ಣ ವಸಂತ ಕಾಲೇ ಸಂಪ್ರಾಪ್ತೆ ಕಾಕ ಕಾಕಃ ಪಿಕ ಪಿಕಃ ಅಂತ ಹೇಳಿ. ಕಾಗೇನು ಕಪ್ಪು, ಕೋಗಿಲೇನು ಕಪ್ಪು. ವಸಂತ ಕಾಲ ಬಂದಾಗ ಕಾಗೆ ಮತ್ತು ಕೋಗಿಲೆ ವ್ಯತ್ಯಾಸ ಗೊತ್ತಾಗುತ್ತೆ. ನೋಡೋಣ ನಾವು. ಸರ್, ಎಲ್ಲೊಂದ್ ಕಡೆ ಬಿಜೆಪಿ ಕಡೆ ಬರುವಂತ ಸಾಧ್ಯತೆಗಳು ಹೆಚ್ಚಾಗ್ತಿರುವಂತದ್ದು, ಬಿಜೆಪಿ ಹೈಕಮಾಂಡ್ ನಾಯಕರನ್ನೇ ಭೇಟಿ ಆಗ್ತಿರುವಂತದ್ದು, ಬಿಜೆಪಿ ನಾಯಕರಿಗೆ ಅವಕಾಶ ಸಿಗದೇ ಇರೋ ನಾಯಕರಿಗೆ ಅವ್ರಿಗೆ ಸಿಗುತ್ತೆ. ಊಹಾತ್ಮಕ ಪ್ರಶ್ನೆಗಳಿಗೆ ನಾನು ಉತ್ತರಿಸಕ್ ಹೋಗಲ್ಲ. ಈ ಊಹೆಗಳು ಮಾತ್ರ. ಡಿ.ಕೆ. ಶಿವಕುಮಾರ್ ಸಿಎಂ ಆಗ ತಪ್ಸಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಸರ್, ಯುರೋಪ ಮೇಲೆ ಹೇಳ್ತಾ ಇರೋದು ಡಿ.ಕೆ. ಶಿವಕುಮಾರ್ ಆ ರೀತಿ ಸಿದ್ದರಾಮಯ್ಯನವರಿಗೆ ಅಪಮಾನ ಮಾಡ್ತಾರೆ. ಇವಿಷ್ಟು ಮಾಜಿ ಸಚಿವರಾದಂತಹ ಸಿ.ಟಿ. ರವಿ ಅವರ ಮಾತಾಗಿತ್ತು. ಕ್ಯಾಮರಾಮನ್ ಅವಿರಾಜ್ ಜೊತೆ ಗಣಪತಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.